ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಒಂದು ಕ್ಷಣ ನಿಮ್ಮ ಎದೆಯ ಮೇಲೆ ಕೈಯಿಟ್ಟು ಯೋಚಿಸಿ. ನೀವು ಪ್ರತಿದಿನ ಗಂಟೆಗಟ್ಟಲೆ ಪೂಜೆ ಮಾಡುತ್ತೀರಿ, ದೇವಸ್ಥಾನಕ್ಕೆ ಹೋಗುತ್ತೀರಿ. ಆದರೂ ಮನಸ್ಸಿನಲ್ಲಿ ನೆಮ್ಮದಿ ಏಕೆ ಸಿಗುತ್ತಿಲ್ಲ? ದೇವರ ಕೋಣೆಯಲ್ಲಿ ಕುಳಿತು ಮಂತ್ರ ಹೇಳುವಾಗ ಸಿಗುವ ಶಾಂತಿ ಪೂಜೆ ಮುಗಿಸಿ ಹೊರಗೆ ಬಂದ ತಕ್ಷಣ ಏಕೆ ಮಾಯವಾಗುತ್ತದೆ? ನಿಮಗೆ ಗೊತ್ತಾ, ಕೇವಲ ಮಂತ್ರಗಳನ್ನು ಹೇಳುವುದರಿಂದ ಅಥವಾ ಗಂಟೆ ಬಾರಿಸುವುದರಿಂದ ದೇವರು ಪ್ರಸನ್ನನಾಗುತ್ತಾನ ಅಥವಾ ಭಗವಂತನು ಹಸಿದವನ ತಟ್ಟೆಯಲ್ಲಿರುತ್ತಾನ? ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ ಒಂದು ರಹಸ್ಯವಿದೆ. ಅದನ್ನು ತಿಳಿದುಕೊಂಡ್ರೆ ನಿಮ್ಮ ಪೂಜೆಯ ವಿಧಾನವೇ ಬದಲಾಗಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೇಳುವ ಕಥೆ ಕೇವಲ ಕಥೆಯಲ್ಲ, ಇದು ಪ್ರತಿಯೊಬ್ಬ ಭಕ್ತನು ತನ್ನನ್ನು ತಾನು ನೋಡಿಕೊಳ್ಳಬೇಕಾದ ಕನ್ನಡಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಶೇಷವಾದ ಮತ್ತು ಜ್ಞಾನಪೂರ್ಣ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಅನೇಕ ಬಾರಿ ಅಂದುಕೊಳ್ಳುತ್ತೇವೆ, ನಾನು ಇಷ್ಟು ಉಪವಾಸ ಮಾಡಿದೆ, ಇಷ್ಟು ದೇವಸ್ಥಾನ ಸುತ್ತಿದೆ, ಆದರೂ ದೇವರು ನನ್ನ ಕಷ್ಟಗಳನ್ನು ಏಕೆ ಪರಿಹರಿಸುತ್ತಿಲ್ಲ ಎಂದು. ಇದಕ್ಕೆ ಉತ್ತರ ಸಿಗಬೇಕಾದರೆ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲೇಬೇಕು. ಯಾಕೆಂದ್ರೆ ಇವತ್ತು ನಾವು ಆಚಾರ್ಯ ವೇದಮಿತ್ರ ಎಂಬ ಒಬ್ಬ ಮಹಾನ್ ಪಂಡಿತನ ಕಥೆಯನ್ನು ಹೇಳಲಿದ್ದೇವೆ. ಆತನಿಗೂ ಕೂಡ ನಿಮ್ಮಂತೆಯೇ ಅನಿಸುತ್ತಿತ್ತು. ಆತ ತನ್ನ ಜೀವನವನ್ನೇ ಪೂಜೆಗಾಗಿ ಮೀಸಲಿಟ್ಟಿದ್ದ. ಆದರೆ ಕೃಷ್ಣ ಪರಮಾತ್ಮ ಆತನ ಕನಸಿನಲ್ಲಿ ಬಂದು ಹೇಳಿದ ಒಂದು ಮಾತು ಆತನ ಬದುಕನ್ನೇ ಬದಲಾಯಿಸಿತು. ಸ್ವಲ್ಪ ಯೋಚಿಸಿ, ಸಾಕ್ಷಾತ್ ಭಗವಂತನೇ ಬಂದು ನಿನ್ನ ಪೂಜೆ ನನಗೆ ಬೇಡ ಎಂದು ಹೇಳಿದರೆ ಹೇಗಿರಬಹುದು? ಬನ್ನಿ, ಆ ರೋಚಕ ಕಥೆ ಮತ್ತು ಅದರ ಹಿಂದಿರುವ ಸತ್ಯವನ್ನು ತಿಳಿಯೋಣ. ಒಂದು ಪುರಾತನ ನಗರದಲ್ಲಿ ಆಚಾರ್ಯ ವೇದಮಿತ್ರ ಎಂಬ ಮಹರ್ಷಿಗಳು ವಾಸಿಸುತ್ತಿದ್ದರು. ಊರಿನ ಜನರಿಗೆ ಅವರು ನಡೆದಾಡುವ ದೇವರೆಂದೇ ನಂಬಿಕೆ. ಪ್ರತಿದಿನ ಯಜ್ಞ, ಹೋಮ, ವೇದ ಮಂತ್ರಗಳ ಪಠಣ, ಇದೇ ಅವರ ಪ್ರಪಂಚ. ಅವರು ಎಷ್ಟು ಕಠಿಣ ನಿಯಮ ಪಾಲಿಸುತ್ತಿದ್ದರೆಂದರೆ ಯಾರ ಮನೆಯ ನೀರನ್ನು ಕುಡಿಯುತ್ತಿರಲಿಲ್ಲ, ಯಾರ ಸುಖ ದುಃಖದ ಬಗ್ಗೆಯೂ ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ. ಅವರ ಪ್ರಕಾರ ನಾನು ಮತ್ತು ನನ್ನ ದೇವರು, ಇಷ್ಟೇ ಪ್ರಪಂಚ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ನಾವು ದೇವರನ್ನು ಹುಡುಕುತ್ತಾ ಮನುಷ್ಯತ್ವವನ್ನು ಮರೆತರೆ ಆ ದೇವರು ನಮಗೆ ಸಿಗುತ್ತಾನಾ? ಮುಂದೆ ನಡೆದ ಘಟನೆ ಇದಕ್ಕೊಂದು ಉತ್ತರ ನೀಡಿತು. ಒಂದು ದಿನ ಒಬ್ಬ ವಯಸ್ಸಾದ ಬಡ ತಾಯಿ ಅಳುತ್ತಾ ಆಚಾರ್ಯರ ಕಾಲಿಗೆ ಬೀಳುತ್ತಾಳೆ. ಗುರುಗಳೇ, ನನ್ನ ಮಗ ಸಾಯುವ ಸ್ಥಿತಿಯಲ್ಲಿದ್ದಾನೆ. ಎಲ್ಲಾ ವೈದ್ಯರು ಕೈಬಿಟ್ಟರು. ಈಗ ನಿಮ್ಮ ಆಶೀರ್ವಾದ ಮಾತ್ರ ಅವನನ್ನು ಉಳಿಸಬಲ್ಲದು. ದಯವಿಟ್ಟು ಬಂದು ಹರಸಿ ಎಂದು ಬೇಡಿಕೊಳ್ಳುತ್ತಾಳೆ. ಆದರೆ ಆಶ್ಚರ್ಯ ನೋಡಿ, ಅಷ್ಟು ದೊಡ್ಡ ಜ್ಞಾನಿಯಾಗಿದ್ದ ವೇದಮಿತ್ರರು ಆಕೆಯ ಕಣ್ಣೀರು ನೋಡಿ ಕರಗಲಿಲ್ಲ. ಬದಲಾಗಿ ನಿರ್ಲಿಪ್ತವಾಗಿ ಹೇಳಿದರು, ಅಮ್ಮ, ನನ್ನ ನಿಯಮ ನಿನಗೆ ಗೊತ್ತಿಲ್ಲವೇ? ನಾನು ದೇವಸ್ಥಾನದ ಹೊರಗೆ ಬರುವುದಿಲ್ಲ. ನಾನು ಇಲ್ಲಿಂದಲೇ ಪ್ರಾರ್ಥಿಸುತ್ತೇನೆ, ಹೋಗು ಎಂದು ಕಳುಹಿಸಿಬಿಟ್ಟರು. ಒಬ್ಬ ತಾಯಿಯ ಕಣ್ಣೀರು ದೇವರ ಪಾದ ತಲುಪುವಷ್ಟು ಶಕ್ತಿಶಾಲಿಯಾಗಿರುತ್ತದೆ ಎಂದು ಆಚಾರ್ಯರಿಗೆ ತಿಳಿದಿರುವಲೇನೋ? ಆ ತಾಯಿ ನಿರಾಸೆಯಿಂದ ಹೋದಳು. ಕೆಲವು ದಿನಗಳ ನಂತರ ಆಕೆಯ ಮಗ ತೀರಿ ಹೋದನು. ವೇದಮಿತ್ರರು ಎಂದಿನಂತೆ ತಮ್ಮ ಪೂಜೆಯಲ್ಲಿ ಮುಳುಗಿದರು. ಆದರೆ ಅಂದು ರಾತ್ರಿ ನಡೆದ ಘಟನೆ ಎಲ್ಲವನ್ನೂ ತಲೆಕೆಳಗು ಮಾಡಿತು. ಆಚಾರ್ಯರು ಧ್ಯಾನದಲ್ಲಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷನಾದ. ಕೃಷ್ಣನ ಮುಖದಲ್ಲಿ ಎಂದಿನ ನಗು ಇರಲಿಲ್ಲ. ಗಂಭೀರವಾಗಿ ಕೃಷ್ಣ ಕೇಳಿದನು, ವೇದಮಿತ್ರ, ನಿನ್ನ ಭಕ್ತಿ ದೊಡ್ಡದು ನಿಜ, ಆದರೆ ನಿನ್ನ ಭಕ್ತಿಯಲ್ಲಿ ಪ್ರೀತಿ ಇಲ್ಲ. ನೀನು ಮಂತ್ರ ಹೇಳುತ್ತೀ, ಆದರೆ ಹಸಿದವನಿಗ ಅನ್ನ ನೀಡುವುದಿಲ್ಲ. ನೀನು ಕೇವಲ ವಿಗ್ರಹವನ್ನು ಪೂಜಿಸುತ್ತಿದ್ದೀಯಾ ಹೊರತು ನನ್ನನ್ನಲ್ಲ. ಆಗ ವೇದಮಿತ್ರರು ನಡುಗುತ್ತಾ ಕೇಳಿದರು, ಪ್ರಭು, ನಿರಂತರ ಜಪ ತಪಸ್ಸು ಮಾಡುವುದೇ ಶ್ರೇಷ್ಠ ಮಾರ್ಗವಲ್ಲವೇ? ಆಗ ಕೃಷ್ಣ ನಗುತ್ತಾ ಒಂದು ಅದ್ಭುತ ಸತ್ಯ ಹೇಳಿದ, ಅಲ್ಲ ವೇದಮಿತ್ರ, ಅಳುವನ ಕಣ್ಣೀರು ಒರೆಸುವುದು, ಹಸಿದವನಿಗ ಅನ್ನ ನೀಡುವುದು, ಇದು ನನ್ನನ್ನು ತಲುಪುವ ಅತ್ಯಂತ ವೇಗವಾದ ದಾರಿ. ಯಾರ ಪೂಜೆ ಮನುಷ್ಯನಿಗೆ ಉಪಯೋಗವಾಗುವುದಿಲ್ಲವೋ ಅದು ಅಪೂರ್ಣ. ಕನಸು ಮುಗಿಯಿತು. ಆಚಾರ್ಯರಿಗೆ ಎಚ್ಚರವಾಯಿತು. ಆದರೆ ಅಂದು ರಾತ್ರಿ ಅವರ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆ ಅವರನ್ನು ಸುಮ್ಮನೆ ಕೂಡಲು ಬಿಡಲಿಲ್ಲ. ಎಂದಾದರೂ ಯೋಚಿಸಿದ್ದೀರಾ? ನಾವು ದೇವರಿಗೆ ನೈವೇದ್ಯ ಇಡುತ್ತೇವೆ, ಆದರೆ ದೇವಸ್ಥಾನದ ಹೊರಗೆ ಕುಳಿತ ಭಿಕ್ಷುಕನಿಗೆ ₹1 ಕೊಡಲು ಯೋಚಿಸುತ್ತೇವೆ. ದೇವರು ಒಳಗಿದ್ದಾನಾ ಅಥವಾ ಹೊರಗಿದ್ದಾನಾ? ಅಂದಿನಿಂದ ಆಚಾರ್ಯರು ಬದಲಾದರು. ಕೇವಲ ಮಂತ್ರ ಹೇಳುವುದನ್ನು ಬಿಟ್ಟು ದೇವಸ್ಥಾನದ ಆವರಣದಲ್ಲಿ ಅನ್ನದಾನ ಶುರು ಮಾಡಿದರು. ರೋಗಿಗಳಿಗೆ ಔಷಧಾಲಯ ತೆರೆದರು. ಅನಾಥ ಮಕ್ಕಳನ್ನು ತಬ್ಬಿಕೊಂಡು ವಿದ್ಯಾಭ್ಯಾಸ ನೀಡಿದರು. ಯಾವಾಗ ಅವರು ಜನರ ಸೇವೆ ಮಾಡಲು ಶುರು ಮಾಡಿದರೋ ಆಗ ಶ್ರೀಕೃಷ್ಣ ಮತ್ತೆ ಅವರ ಧ್ಯಾನದಲ್ಲಿ ಬಂದ. ಈ ಬಾರಿ ಕೃಷ್ಣನ ಮುಖದಲ್ಲಿ ಪ್ರಕಾಶಮಾನವಾದ ನಗು ಇತ್ತು. ಕೃಷ್ಣ ಹೇಳಿದನು, ವೇದಮಿತ್ರ, ಈಗ ನಿನ್ನ ಪೂಜೆ ಸಂಪೂರ್ಣವಾಯಿತು. ಯಾಕೆಂದರೆ ನೀನು ಮಾಡುವ ಸೇವೆ ಈಗ ನೇರವಾಗಿ ನನಗೆ ತಲುಪುತ್ತಿದೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವಿದೆ. ಇವತ್ತಿನ ನಮ್ಮ ಸ್ಥಿತಿ ಹೇಗಿದೆ? ನಾವು ರಾಮಾಯಣ, ಮಹಾಭಾರತ ಓದುತ್ತೇವೆ, ಆದರೆ ಪಕ್ಕದ ಮನೆಯವರು ಕಷ್ಟದಲ್ಲಿದ್ದರೆ ಕಣ್ಣು ಮುಚ್ಚಿಕೊಳ್ಳುತ್ತೇವೆ. ನಾವು ಫೋಟೋ ತೆಗೆಸಿಕೊಳ್ಳುವುದಕ್ಕಾಗಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲುಕ್ಕಾಗಿ ದಾನ ಮಾಡುತ್ತೇವೆ. ಆದರೆ ನೆನಪಿಡಿ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು. ಅದು ನಿಜವಾದ ಸೇವೆ.
ಒಂದು ದೀಪ ಬೆಳಗಲು ಬತ್ತಿ ಮತ್ತು ಎಣ್ಣೆ ಎರಡೂ ಬೇಕು. ಹಾಗೆಯೇ ಜೀವನ ಸಾರ್ಥಕವಾಗಲು ಭಕ್ತಿ ಮತ್ತು ಸೇವೆ ಎರಡೂ ಬೇಕು. ಇದರಲ್ಲಿ ಒಂದು ಇಲ್ಲದಿದ್ದರೂ ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪುವುದಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ. ಅಂದ್ರೆ ಭಕ್ತಿಯಿಂದ ಒಂದು ಎಲೆ, ಹೂವು ಅಥವಾ ನೀರು ಕೊಟ್ಟರೂ ನಾನು ಸ್ವೀಕರಿಸುತ್ತೇನೆ. ಇಲ್ಲಿ ಮುಖ್ಯವಾದದ್ದು ನಿಮ್ಮ ಭಾವನೆ ಮತ್ತು ಪ್ರೀತಿ. ನಾವು ಸತ್ತ ಮೇಲೆ ಯಮರಾಜ ನಮ್ಮನ್ನು ನೀನು ಎಷ್ಟು ಲಕ್ಷ ಮಂತ್ರ ಜಪಿಸಿದೆ ಎಂದು ಕೇಳುವುದಿಲ್ಲವಂತೆ. ಬದಲಾಗಿ ನಿನ್ನಿಂದಾಗಿ ಎಷ್ಟು ಜನರ ಕಣ್ಣೀರು ಒರೆಸಲ್ಪಟ್ಟಿತು, ಎಷ್ಟು ಹಸಿದ ಹೊಟ್ಟೆಗೆ ಅನ್ನ ಸಿಕ್ಕಿತು ಎಂದು ಕೇಳುತ್ತಾನಂತೆ. ಆ ಪ್ರಶ್ನೆಗೆ ನಿಮ್ಮ ಬಳಿ ಉತ್ತರವಿದೆಯಾ? ಇಂದಿನಿಂದಲೇ ಒಂದು ಬದಲಾವಣೆ ಮಾಡೋಣ. ಪೂಜೆ ಮಾಡುವುದರ ಜೊತೆಗೆ ದಿನಕ್ಕೆ ಒಬ್ಬರಿಗಾದರೂ ಸಹಾಯ ಮಾಡೋಣ. ಅದು ಮನುಷ್ಯನಿರಬಹುದು ಅಥವಾ ಮೂಕ ಪ್ರಾಣಿ ಇರಬಹುದು. ಹಸಿದವನಿಗೆ ಒಂದು ತುತ್ತು ಅನ್ನ ನೀಡಿದಾಗ ಸಿಗುವ ತೃಪ್ತಿ ಇದೆಯಲ್ಲ, ಅದು ಯಾವ ಹೋಮ ಹವನದಲ್ಲೂ ಸಿಗುವುದಿಲ್ಲ. ಸ್ನೇಹಿತರೆ, ಈ ಕಥೆ ನಿಮ್ಮ ಹೃದಯವನ್ನು ತಟ್ಟಿದೆ ಎಂದು ನಾನು ಭಾವಿಸುತ್ತೇನೆ. ನಿಜವಾದ ಧರ್ಮ ಯಾವುದು ಗೊತ್ತಾ? ಎಲ್ಲಿ ಕರುಣೆ ಇರುತ್ತದೋ ಅಲ್ಲಿ ಕೃಷ್ಣ ಇರುತ್ತಾನೆ. ನಿಮ್ಮ ಜೀವನದಲ್ಲೂ ನೆಮ್ಮದಿ ಬೇಕಿದ್ದರೆ ಇಂದೇ ಈ ಚಿಕ್ಕ ಬದಲಾವಣೆಯನ್ನು ಮಾಡಿಕೊಳ್ಳಿ. ಭಗವಂತ ನಿಮ್ಮ ಕುಟುಂಬವನ್ನು ಸದಾ ಸುಖವಾಗಿಟ್ಟಿರಲಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಈ ಒಳ್ಳೆಯ ವಿಷಯವನ್ನು ನಿಮ್ಮ ಸ್ನೇಹಿತರೊಂದಿಗೆ ವಾಟ್ಸಾಪ್ನಲ್ಲಿ ಶೇರ್ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಜೀವನದ ಎಲ್ಲಾ ಕಷ್ಟಗಳು ದೂರವಾಗಲಿ ಎಂದು ಪ್ರಾರ್ಥಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಜೈ ರಾಧೇ ಕೃಷ್ಣ ಎಂದು ಬರೆಯುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ವಿಷಯದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.